ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸುಪ್ರೀ ಕನ್ನಡ ವ್ಲಾಗ್ಸ್. ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ಒಂದು ವಾರದಿಂದ ಗೃಹಲಕ್ಷ್ಮಿಯರಿಗೆ ಒಂದು 15ನೇ ಕಂತಿನ ಹಣ ಬರ್ತಿದೆ ಅಂತಾನೆ ಹೇಳ್ಬೋದು. 15ನೇ ಕಂತಿನ ಹಣ ಇವತ್ತು ಕೂಡ ಸುಮಾರು ಜನರ ಖಾತೆಗೆ ಬಂದಿದೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ 70% ಜನರ ಖಾತೆಗೆ ಇವಾಗ ಆಲ್ರೆಡಿ 14ನೇ ಕಂತಿನ ಹಣ ಕೂಡ ಬಂದಿದೆ. ಇವಾಗ ಆಲ್ರೆಡಿ ಒಂದು ವಾರದಿಂದ 15ನೇ ಕಂತಿನ ಹಣ ಕೂಡ ಜಮಾ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೋದು. ಇವತ್ತು ಕೂಡ ಒಂದು 30% ಜನರಿಗೆ ಬರಬೇಕಿತ್ತಲ್ಲ, ಅದು ಕೂಡ ಬರ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಯಾವ ಜಿಲ್ಲೆಗಳಿಗೆಲ್ಲ ಇವತ್ತು ಕೂಡ 15ನೇ ಕಂತಿನ ಹಣ ಬಂದಿದೆ, ಮತ್ತೆ 15ನೇ ಕಂತಿನ ಹಣ ಇನ್ನೂ ಯಾರಿಗೆಲ್ಲ ಬಂದಿಲ್ಲ ಅಂಥವ್ರಿಗೆ ಯಾವಾಗ ಬರುತ್ತೆ, ಮತ್ತೆ 16ನೇ ಕಂತಿನ ಹಣದ್ದು ಏನು ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಈ ಒಂದು 16ನೇ ಕಂತಿನ ಹಣದ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಯಾವಾಗ ಬರುತ್ತೆ, ಏನು ಮೊದಲು ಯಾವ್ಯಾವ ಜಿಲ್ಲೆಗಳಿಗೆಲ್ಲ ಬರುತ್ತೆ, ಯಾರ್ಯಾರಿಗೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ನೋಡೋಣ. ಈ ಒಂದು 16ನೇ ಕಂತಿನ ಹಣದ ಬಗ್ಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿಯರಿಗೆ, ಅದ್ರ ಬಗ್ಗೆ ನೋಡೋಣ. ಹಾಗೆ 15ನೇ ಕಂತಿನ ಹಣ ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು ಕೂಡ ನೋಡೋಣ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ರ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸ್ಕಿಪ್ ಮಾಡಿದ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಮೊದಲಿಗೆ ಈ ಒಂದು 15ನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ, ಈ ಒಂದು 15ನೇ ಕಂತಿನ ಹಣ ಇವಾಗ ಆಲ್ರೆಡಿ ಒಂದು ವಾರದಿಂದ ಕೂಡ ಜಮಾ ಅಂದ್ರೆ ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೋದು. 15ನೇ ಕಂತಿನ ಹಣದ ಜೊತೆಗೆ ಈ ಒಂದು ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ನೋಡಿ, ಈ ಒಂದು 12ನೇ ಕಂತಿನ ಹಣದವರೆಗೂ ಕೂಡ ಬಂದಿತ್ತು ನಮಗೆ. ಆದರೆ 13, 14ನೇ ಕಂತಿನ ಹಣ ಇನ್ನೂ ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ವೆಯ್ಟ್ ಮಾಡ್ತಿದ್ರು. ಗೃಹಲಕ್ಷ್ಮಿಯರೆಲ್ಲ ವೆಯ್ಟ್ ಮಾಡ್ತಿದ್ರು. ನಮಗೆ ಈ ಒಂದು 12ನೇ ಕಂತಿನ ಹಣದವರೆಗೂ ಬಂದಿದೆ, 13ನೇ ಕಂತಿನ ಹಣದವರೆಗೂ ಬಂದಿಲ್ಲ, ನಮಗೆ ಇನ್ನೂ ಒಂದು ಕಂತಿನ ಹಣ ಬಂದಿಲ್ಲ, 2 ಕಂತಿನ ಹಣ ಬಂದಿಲ್ಲ, 3 ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ವೆಯ್ಟ್ ಮಾಡ್ತಿದ್ರು ನೋಡಿ. ಅಂಥವ್ರಿಗೆಲ್ಲ ಇವಾಗ ಏನು ಮಾಡಿದರೆ, ಈ ಒಂದು 15ನೇ ಕಂತಿನ ಹಣದ ಜೊತೆಗೆ ಪೆಂಡಿಂಗ್ ಹಣನು ಸೇರಿಸಿ ಇವಾಗ ಟೋಟಲ್ ಆಗಿ ಒಂದು 13ನೇ ಕಂತಿನ ಹಣದವರೆಗೂ ಕೂಡ ನಿಮಗೆ ಬಂದಿದೆ ಅಂತ ಹೇಳ್ಬಿಟ್ಟು ಉದಾಹರಣೆ ತಿಳ್ಕೊಳ್ಳಿ. ಹಾಗೆ 14 ಮತ್ತು 15ನೇ ಕಂತಿನ ಹಣ ಈ ಒಂದು 13ನೇ ಕಂತಿನ ಹಣದವರೆಗೂ ಬಂದಿದೆ ಅಂದರೆ ನಿಮಗೆ 14ನೇ ಕಂತಿನ ಹಣ ಬಂದಿಲ್ಲ ನೋಡಿ, ಅಂಥವ್ರಿಗೆ 14ನೇ ಕಂತಿನ ಹಣನು ಸೇರಿಸಿ 15ನೇ ಕಂತಿನ ಹಣನು ಸೇರಿಸಿ ಅಂಥವ್ರಿಗೆ 4,000 ಹಣ ಇವಾಗ ಆಲ್ರೆಡಿ ಜಮಾ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ನಿಮಗೂ ಕೂಡ ಈ ಒಂದು 15ನೇ ಕಂತಿನ ಹಣ ಜಮಾ ಆಗಿದೆ ಅಂದರೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನಮಗೂ ಕೂಡ 15ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು 15, 14 ಆಗಿರ್ಬೋದು, 14ನೇ ಕಂತಿನ ಹಣ ಆಗಿರ್ಬೋದು, 15 ಆಗಿರ್ಬೋದು, ಯಾವುದೇ ಕಂತಿನ ಹಣ ಬಂದಿದ್ರು ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಬೇರೆಯವರು ಕೂಡ ನಿಮ್ಮ ಒಂದು ಕಮೆಂಟನ್ನು ನೋಡಿ ನಮಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ 15ನೇ ಕಂತಿನ ಹಣ ಇವಾಗ ಆಲ್ರೆಡಿ ಒಂದು ವಾರದಿಂದ ಜಮಾ ಪ್ರಾರಂಭ ಆಗಿರೋದ್ರಿಂದ ಎಲ್ಲರ ಖಾತೆಗೂ ಕೂಡ ಬರ್ತಿದೆ. ಇನ್ನು ಇವತ್ತು ಕೂಡ ಬರುತ್ತೆ, ನಾಳೆನೂ ಕೂಡ ಬರುತ್ತೆ. ಒಂದು ಸ್ವಲ್ಪ ಒಂದು ತಾಂತ್ರಿಕ ದೋಷದಿಂದ ಕೆಲವೊಬ್ಬರ ಖಾತೆಗೆ ಬಂದಿರಲ್ಲ ನೋಡಿ, ಅದು ಕೂಡ ಇನ್ನೊಂದು ವಾರದೊಳಗಡೆ ಅಂದರೆ ಈ ಒಂದು 15ನೇ ಕಂತಿನ ಹಣ ಇನ್ನೂ ಯಾರಿಗೆಲ್ಲ ಬಂದಿಲ್ಲ, ಈ ಒಂದು ವಾರದಿಂದ ಕೂಡ ಜಮಾ ಆಗಿದ್ರು ಕೂಡ ಸುಮಾರು ಜನರ ಖಾತೆಗೆ ಇನ್ನೂ 15ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು. ಅಂಥವರ ಖಾತೆಗೆ ಇನ್ನೊಂದು ವಾರದಲ್ಲಿ 15ನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಇವತ್ತು ಇನ್ನೂ ಪೆಂಡಿಂಗಲ್ಲಿ ನಾನು ಹೇಳ್ದಾಗೆ 14, 15ನೇ ಕಂತಿನ ಹಣ ಸೇರಿಸಿ 4,000 ಹಣನೂ ಕೂಡ ಬರ್ತಿದೆ ಅಂತ ಹೇಳ್ಬಿಟ್ಟು, ಹಾಗೆಯೇ ಜೊತೆಗೆ ಈ ಒಂದು 12ನೇ ಕಂತಿನ ಹಣದವರೆಗೂ ಕೂಡ ಬಂದಿದೆ, ಮತ್ತು 13, 14 ಬಂದೇ ಇಲ್ಲ ಅಂತ ಹೇಳೋರಿಗೆ ಅದನ್ನು ಕೂಡ ಸೇರಿಸಿ 13, 14, 15 ಸೇರಿಸಿ ಟೋಟಲ್ ಆಗಿ 6,000 ಹಣ ಕೂಡ ಜಮಾ ಆಗ್ತಿದೆ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಆಗ್ತಿದೆ ಅಂತಾನೆ ಹೇಳ್ಬೋದು. 14ನೇ ಕಂತಿನ ಹಣ ಬಂದಿಲ್ಲ ನಮಗೆ. ಇನ್ನೂ ಕೆಲವೊಬ್ರು ಏನು ಮಾಡ್ತಿದ್ದಾರೆ, ಇನ್ನೊಂದು ಡೌಟ್ಸ್ ಏನಂದರೆ ಕೆಲವೊಬ್ಬರಿಗೆ 14ನೇ ಕಂತಿನ ಹಣ ನಮಗೆ ಬಂದೇ ಇಲ್ಲ, ಆಲ್ರೆಡಿ 15ನೇ ಕಂತಿನ ಹಣ ಬಂದಿದೆ, ನಮಗೆ 14ನೇ ಕಂತಿನ ಹಣ ಬಂದೇ ಇಲ್ಲ ಅಂತ ಹೇಳೋರು ಕೂಡ ಇದ್ದಾರೆ ಅಂತಾನೆ ಹೇಳ್ಬೋದು. ಅವ್ರಿಗೆ ಮೆಸೇಜ್ ಮೂಲಕ ಗೊತ್ತಿರುತ್ತೆ 14ನೇ ಕಂತಿನ ಹಣ ಬಂದಿರಲ್ಲ, ಹಾಗೆಯೇ ಮೆಸೇಜ್ ಕೂಡ ಬಂದಿರಲ್ಲ. ಹಾಗೆಯೇ ಇವಾಗ 15ನೇ ಕಂತಿನ ಹಣ ಈ ಒಂದು ಜಮಾ ಪ್ರಾರಂಭ ಆಗಿ ಒಂದು ವಾರ ಆಗಿರೋದ್ರಿಂದ 15ನೇ ಕಂತಿನ ಹಣದ ಒಂದು ಮೆಸೇಜ್ ಬಂದಿರುತ್ತೆ, 15ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು. ಆ ಮೆಸೇಜನ್ನು ನೋಡಿ ಅವ್ರಿಗೆ ಡೌಟ್ಸ್ ಬಂದಿರುತ್ತೆ, 15ನೇ ಕಂತಿನ ಹಣ ಜಮಾ ಆಗಿದೆ, 14ನೇ ಕಂತಿನ ಹಣನೇ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು. ಅಂಥವ್ರಿಗೂ ಕೂಡ ಇನ್ನು ಒಂದು ವಾರದಲ್ಲಿ 14ನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ. ಟೋಟಲ್ ಆಗಿ 15ನೇ ಕಂತಿನ ಹಣನೂ ಕೂಡ ಜಮಾ ಆಗುತ್ತೆ. ಪೆಂಡಿಂಗಲ್ಲಿರೋ ಹಣನೂ ಸೇರಿಸಿ ಒಂದು 4,000 ಆಗಿರ್ಬೋದು, 6,000 ಆಗಿರ್ಬೋದು ಅಂಥವ್ರಿಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆಲ್ಲ ಈ ಒಂದು 15ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಬಳ್ಳಾರಿ ಜಿಲ್ಲೆಗೆ ಇವಾಗ ಆಲ್ರೆಡಿ 15ನೇ ಕಂತಿನ ಹಣ ಜಮಾ ಆಗಿದೆ, ಮತ್ತು ತುಮಕೂರು ಜಿಲ್ಲೆಗೆ
ಇವಾಗ ಆಲ್ರೆಡಿ 15ನೇ ಕಂತಿನ ಹಣ ಜಮಾ ಆಗಿದೆ. ಚಿತ್ರದುರ್ಗ ಆಗಿರ್ಬೋದು, ಮೈಸೂರು, ಮಂಡ್ಯ, ಮಂಗಳೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಹಾಗೆ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಗದಗ ಆಗಿರ್ಬೋದು, ಯಾದಗಿರಿ, ಕೊಡಗು, ಇವೆಲ್ಲ ಜಿಲ್ಲೆಗಳಿಗೂ ಕೂಡ ಇವಾಗ ಆಲ್ರೆಡಿ 15ನೇ ಕಂತಿನ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಹಾಸನ ಜಿಲ್ಲೆಗೆ ಆಗಿರ್ಬೋದು, ತುಮಕೂರು, ಕೋಲಾರ, ಬೀದರ್, ಬೆಳಗಾಂ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಹಾವೇರಿ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಉಡುಪಿ, ಚಾಮರಾಜನಗರ, ಈ ಒಂದು ಜಿಲ್ಲೆಗಳಿಗೆ ಇವಾಗ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿದೆ ಅಂತಲೇ ಹೇಳ್ಬೋದು. ಅಂದರೆ ಗೃಹಲಕ್ಷ್ಮಿಯರ ಖಾತೆಗೆ 15ನೇ ಕಂತಿನ ಹಣ ಜಮಾ ಆಗಿದೆ. 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ದಾರೆ ಗೃಹಲಕ್ಷ್ಮಿಯರು ಅಂತಲೇ ಹೇಳ್ಬೋದು. ಸೊ ಎಲ್ಲ ಕಡೆ ಏನು ಮಾಡ್ತಿದೆ, 15ನೇ ಕಂತಿನ ಹಣ ಬಂತು, ನಮಗೆ ಇನ್ನು 16ನೇ ಕಂತಿನ ಹಣಕ್ಕೆ ನಾವು ವೆಯ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಕಡೆ ನೋಡೋದಾದ್ರೆ 15ನೇ ಕಂತಿನ ಹಣ ಇವಾಗ ಆಲ್ರೆಡಿ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಕೆಲವ್ರಿಗೆ ಇನ್ನೂ ಜಮಾ ಆಗಿಲ್ಲ ಅಂಥವ್ರಿಗೆ ಇವತ್ತು ಬೆಳಗ್ಗೆನೂ ಜಮಾ ಆಗುತ್ತೆ, ಇವತ್ತು ಸಂಜೆನೂ ಜಮಾ ಆಗುತ್ತೆ, ಎಷ್ಟೊತ್ತಲ್ಲಿ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ. ಸೊ ಇನ್ನೊಂದು ವಾರದಲ್ಲಿ ಈ ಒಂದು 15ನೇ ಕಂತಿನ ಹಣ ಎಲ್ಲರ ಖಾತೆಗೂ ಕೂಡ ಆಲ್ಮೋಸ್ಟ್ 100% ಎಲ್ಲರ ಖಾತೆಗೂ ಕೂಡ ಪೆಂಡಿಂಗ್ ಹಣನೂ ಸೇರಿಸಿ ನಿಮ್ಗೆ ಒಂದು 13-14ನೇ ಕಂತಿನ ಹಣ ಬಂದಿಲ್ಲ ಅನ್ನೋರ್ಗೂ ಕೂಡ ಈ ಒಂದು 13, 14, 15 ಹಣ ಸೇರಿಸಿ 15ನೇ ಕಂತಿನ ಹಣದವರೆಗೂ ಕೂಡ ಇನ್ನೊಂದು ವಾರದಲ್ಲಿ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಈ ಒಂದು ವಿಷಯನ ಹೇಳಿದ್ದಾರೆ. ಈ ಒಂದು ಸ್ಪಷ್ಟನೆಯನ್ನು ಈ ಒಂದು ವಿಚಾರದ ಬಗ್ಗೆ, ಗೃಹಲಕ್ಷ್ಮಿಯ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇನ್ನು 16ನೇ ಕಂತಿನ ಬಗ್ಗೆ ಏನಪ್ಪ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದರೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇವಾಗ 15ನೇ ಕಂತಿನ ಹಣದ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ರು, ಇನ್ನೇನು ಬರುತ್ತೆ ಅಂತ ಹೇಳ್ಬಿಟ್ಟು, ಇನ್ನೊಂದು ವಾರದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇದು ಈ ಮುಂಚೆ ಅಂದರೆ ಈ ಒಂದು ವಾರದಿಂದ 15ನೇ ಕಂತಿನ ಹಣ ಕೂಡ ಜಮಾ ಪ್ರಾರಂಭ ಆಯಿತು. ಎಲ್ಲರ ಖಾತೆಗೂ ಕೂಡ ಬಂತು, ಇನ್ನು ಕೆಲವ್ರ ಖಾತೆಗೆ ಬಂದಿಲ್ಲ, ಇನ್ನೊಂದು ವಾರದಲ್ಲಿ ಬರುತ್ತೆ. ಆದರೆ ಈ ಒಂದು 15ನೇ ಕಂತಿನ ಹಣ ಜಮಾ ಪ್ರಾರಂಭ ಆಗಿ ಒಂದು ವಾರ ಆಗಿಲ್ಲ, ಆಗಲೇ 16ನೇ ಕಂತಿನ ಹಣ ಕೂಡ ಇವಾಗ ಜನವರಿ ತಿಂಗಳಲ್ಲಿ ನಿಮಗೆ 16, 17ನೇ ಕಂತಿನ ಹಣ ಟೋಟಲ್ ಆಗಿ 4,000 ಹಣ ಬರುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. 16ನೇ ಕಂತಿನ ಹಣದ ಜೊತೆಗೆ ಈ ಒಂದು 17ನೇ ಕಂತಿನ ಹಣ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಒಂದು ತಿಂಗಳಲ್ಲಿ ನಿಮಗೆ ನವೆಂಬರ್ ತಿಂಗಳಲ್ಲಿ 12, 13ನೇ ಕಂತಿನ ಹಣದ ಟೋಟಲ್ ಆಗಿ 4,000 ಹಣ ಒಂದೇ ಸರಿ ನಿಮಗೆ 2 ಕಂತಿನ ಹಣನೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಟ್ವೀಟ್ ಮೂಲಕ ಕೂಡ ಹೇಳಿದರು, ಸಭೆಯಲ್ಲಿ ಕೂಡ ಹೇಳಿದರು. ಹೇಳಿದಾಗೆ 12, 13ನೇ ಕಂತಿನ ಹಣ ಒಟ್ಟೊಟ್ಟಿಗೆ ಜಮಾ ಪ್ರಾರಂಭ ಆಗಿತ್ತು ಅಲ್ವಾ, ಅದೇ ರೀತಿಯಲ್ಲಿ ಜನವರಿ ತಿಂಗಳಲ್ಲಿ 16, 17ನೇ ಕಂತಿನ ಹಣ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ CM ಸಿದ್ದರಾಮಯ್ಯ ಸರ್ ಅವರು ಮತ್ತು ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಈ ಥರ ಒಂದು ಸ್ಪಷ್ಟನೆಯನ್ನು ಕೊಡ್ತಿದ್ದಾರೆ ಮತ್ತು ಎಲ್ಲ ಕಡೆ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. ಜನವರಿ ತಿಂಗಳಲ್ಲಿ ಒಂದು 16, 17ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಿದಂತೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇವಾಗ ಆಲ್ರೆಡಿ 15ನೇ ಕಂತಿನ ಹಣ ಕೂಡ ಜಮಾ ಆಗಿದೆ. ಮತ್ತು 16, 17ನೇ ಕಂತಿನ ಹಣ ಕೂಡ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ನೆಕ್ಸ್ಟ್ ಮುಂದಿನ ತಿಂಗಳು ಅಂದರೆ ಜನವರಿ ತಿಂಗಳಲ್ಲಿ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅಂತಿದ್ದೀರಾ ಹಾಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ 15ನೇ ಕಂತಿನ ಹಣ ಯಾರಿಗೆಲ್ಲ ತಲುಪಿದೆಯೋ, ಯಾರಿಗೆಲ್ಲ ಬಂದಿದೆಯೋ ಅವರು ಕೂಡ ಮೆಸೇಜ್ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಒಂದು ಕಮೆಂಟನ್ನು ನೋಡಿ ಬೇರೆಯವರು ಯಾರಿಗೆಲ್ಲ ಈ ಒಂದು ತಾಂತ್ರಿಕ ದೋಷದಿಂದ ಆಗಿರ್ಬೋದು ಯಾರಿಗೆಲ್ಲ ಬಂದಿಲ್ವೋ ಅಂಥವ್ರು ನಮಗೂ ಕೂಡ ಬರುತ್ತೆ. 15ನೇ ಕಂತಿನ ಹಣ ಇವಾಗ ಆಲ್ರೆಡಿ ಎಲ್ಲರ ಖಾತೆಗೂ ಕೂಡ ಜಮಾ ಆಗ್ತಿದೆ, ನಮಗೂ ಕೂಡ ಬರುತ್ತೆ, ವೆಯ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. 2 ಕಂತಿನ ಹಣದ ಒಂದು ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು.